ನೋಡಿ ಎಷ್ಟು ಹೈಟ್ ಲೋಡ್ ಆಗಿದೆ ನೋಡ್ರ, ಹೈಟ್ ಕಮ್ಮಿನೇ. ಎಷ್ಟೇ ಬದಲಾದ್ರೂ ಎಷ್ಟೇ ಇಂಪ್ರೂವ್ ಆದ್ರೂ ಇನ್ನೂ ಈ ಕೆಲವೊಂದು ಹಳ್ಳಿಗಳು ಇಂಪ್ರೂವ್ನೇ ಆಗಲಿಲ್ಲ. ಏನು ಸವಾಸನೋ ಏನೋ ಗೊತ್ತಿಲ್ಲ. ನಮ್ಮ ಸಬ್ಸ್ಕ್ರೈಬರ್ ತಿನ್ನೋ ಟೈಮಲ್ಲಿ ತಿನ್ಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕೋ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ BS4 ಅದು. ಅದು 3ನೇ ಗಾಡಿ HSM ಏನೈತೆ ಅದು, ಅದರಿಂದ ನಂದೈತೆ ನೋಡಿ 4, ಅದರಿಂದ ಅದೈತೆ ನೋಡೋದು 5ನೇ. ಮಷನ್ ಇದ್ರೆ ಕೊಡ್ರಿ, ತಮ್ಮೇಲ್ ಮಾಡ್ತಾನೆ ಎಲ್ಲಾನು. ID ಲಿಂಕ್ ಮಾಡಿರ್ತೀನಿ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಲಾಸ್ಟ್ ವಿಡಿಯೋ ಗೋವಾದಿಂದ ಹನುಮಸಾಗರ ಗೂಡೂರು ತುಮಕ ಬಂದಿದ್ದೆ. ಗೂಡೂರಾಗೆ ವಿಡಿಯೋ ಎಂಡ್ ಮಾಡಿದ್ದೆ. ಈಗ ಹನುಮಸಾಗರ ಖಾಲಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ವಿಡಿಯೋ ಇಲ್ಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲ ಕಡೆ ಖಾಲಿ ಮಾಡ್ಕೊಂಡು ಹಂಪಸಾಗರ ಫೈನಲಾಗಿ ಹಂಪಸಾಗರ ಖಾಲಿ ಮಾಡ್ಕೊಂಡು ಇವಾಗ ಲೋಡ್ಗೆ ಹೋಗ್ತಾಯಿದ್ದೀನಿ. ಎಲ್ಗಪ್ಪ ಅಂದರೆ ತುಮಕೂರಿಗೆ ಹುಣಸಗಿಯಿಂದ ಭತ್ತ ತುಂಬಕ್ಕೆ ಹೋಗ್ತಾ ಇದ್ದೀನಿ. ಹೊಸಪೇಟೆಯಲ್ಲಿ ಲೋಡ್ಗಳಿರಲಿಲ್ಲ. ಆಮೇಲೆ ಲೋಕಾಪುರ ಕೇಳಿದ್ವಿ, ಅದು ದೂರ ಲೇಟ್ ಆಗುತ್ತೆ ಅಂದ್ರೆ ಸರಿ ಹುಣಸಗಿಯಿಂದ ಕೇಳಿದ್ವಿ. ಭತ್ತ ಬಂತು, ಸರಿ ಅಂದ್ಬಿಟ್ಟು ಹುಣಸಗಿ ಹೋಗ್ತಾ ಇದ್ವಿ. ಇಲ್ಲಿಂದ ಹುಣಸಗಿ 100 ಕಿಲೋಮೀಟ್ರು, ಇಲ್ಲಿಂದ 11 ಕಿಲೋಮೀಟ್ರ್ ಇಲ್ಕಲ್ ಐತೆ. ಇಲ್ಕಲ್ಲಿಂದ ಮಾಮೂಲಿ ಗೊತ್ತಲ್ಲ, ಹುನಗುಂದ, ಮಾಮೂಲಿ ಮುದ್ದೇಬೇಳು, ತಾಳಿಕೋಟೆ, ಹುಣಸಗಿ ಹೋಗೋಣ. ನಮ್ಮ 100 ಕಿಲೋಮೀಟ್ರ್ ಐತೆ ಅಷ್ಟೇ ನಮಗೆ ಹುಣಸಗಿಯಲ್ಲಿ ಹೋಗಿ ಇಲ್ಲಿ ಭತ್ತ ಲೋಡ್ ಮಾಡ್ಕೊಂಡು ಬರೋದು ತುಮಕೂರಿಗಂತೆ. ಹೊಸಪೇಟೆಯಲ್ಲಿ ಲೋಡ್ಗಳು ಕಮ್ಮಿ ಇದೆ. ಹೊಸಪೇಟೆ ಲೋಡ್ ಇದ್ದರೆ ಡೈರೆಕ್ಟ್ ಹೊಸಪೇಟೆ ಹೋಗ್ಬಿಡ್ಬೋದಿತ್ತು. ಹೊಸಪೇಟೆ 70 ಕಿಲೋಮೀಟ್ರ್ ಆಗೋದು. ಹೊಸಪೇಟೆ ಹೋಗಿ ಗೋವಾ ತುಂಬ್ಕೊಂಡು ಹೋಗ್ಬೋದಿತ್ತು. ಗೋವಾ ಲೋಡಿಂಗ್ ಸ್ವಲ್ಪ ಪೊಸಿಷನ್ ಕಮ್ಮಿ ಇದೆ. ಗೋವಾದಲ್ಲೂ ಕಮ್ಮಿ ಇದೆ, ಹೊಸಪೇಟೆಲ್ಲೂ ಕಮ್ಮಿ ಇದೆ. ಎರಡು ಕಡೆನೂ ಲೋಡಿಂಗ್ ಕಮ್ಮಿ ಇರೋದ್ರಿಂದ ಸರಿ ಭತ್ತಕ್ಕೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿ ಫೈನಲ್ ಆಗಿ ಭತ್ತಕ್ಕೆ ಹೋಗ್ತಾಯಿದ್ದೀವಿ. ಇದು ಹಂಪಸಾಗರದಿಂದ ಇಲ್ಕಲ್ ಹೋಗೋ ರೋಡ್ ಇದು. ಇಲ್ಕಲ್ ಇನ್ನೊಂದು 10-11 ಕಿಲೋಮೀಟ್ರ್ ಬೇಕಷ್ಟೇ ನನಗೆ. ಅಂದರೆ ಹಂಪಸಾಗರದಿಂದ 15 ಕಿಲೋಮೀಟ್ರ್ ಅಷ್ಟೇ ಇಲ್ಕಲ್ ಹೋಗಿ ಇಲ್ಕಲ್ಲಿಂದ ಮಾಮೂಲಿ ಹುನಗುಂದ ಮಾಮೂಲಿ ರೋಡ್ ಹೋಗ್ಬಿಡೋಣ. ಟೈಮ್ ಅಂತೂ 9 ಗಂಟೆ ಆಗೋಯ್ತು. ಸಿಕ್ಕಾಪಟ್ಟೆ ಲೇಟ್ ಇವನು ಖಾಲಿ ಮಾಡಿದ್ದು. ವಿಡಿಯೋ ಮಾಡೋದಿದ್ದು ಒಂದು ಸಮಸ್ಯೆ. ಕಾಲ ಎಷ್ಟೇ ಬದಲಾದ್ರೂ ಎಷ್ಟೇ ಇಂಪ್ರೂವ್ ಆದ್ರೂ ಇನ್ನೂ ಈ ಕೆಲವೊಂದು ಹಳ್ಳಿಗಳು ಇಂಪ್ರೂವ್ನೇ ಆಗಲಿಲ್ಲ. ಏನು ಸವಾಸನೋ ಏನೋ ಗೊತ್ತಿಲ್ಲ. ನಾನು ಬೆಳಗ್ಗೆಯಿಂದ ನೋಡ್ಕೊಂಬರ್ತಾಯಿದ್ದೀನಿ. ಕೆಲವೊಂದು ಹಳ್ಳಿಗಳು ಇನ್ನೂ ಈ ಕಡೆ ಉತ್ತರ ಕರ್ನಾಟಕ ಕಡೆ ಇದಾಗಿಲ್ಲ. ಏನಪ್ಪ ಅಂದರೆ ಈ ಬೆಳಗ್ಗೆ ಸಂಜೆ ಟೈಮು ಊರಿಂದ ಮುಂದಕ್ಕೆ ರೋಡ್ ಸೈಡೇ ಬಂದು ಈ ಬಾತ್ರೂಮ್ಗೆಲ್ಲ ಕೂತ್ಕೊಂಡ್ಬಿಡ್ತಾರೆ. ನಾವು ವೀಡಿಯೋ ಮಾಡೋ ಟೈಮಲ್ಲಿ ಹಂಗೆ, ಮತ್ತು ಗಾಡಿಗಳು ಓಡಿಸೋಕ್ಕೂ ಬೇಜಾರಾಗುತ್ತೆ. ಗಾಡಿ ಓಡಿಸ್ಕೊಂಡು ಬರ್ತಾಯಿದ್ರು ಹಂಗೆ ಕೂತಿರ್ತಾರೆ. ಅದೊಂದೇ ಬೇಜಾರು ನಮಗೆ. ಅಲ್ಲಿ ವಿಡಿಯೋ ಮಾಡೋಕ್ತಿದ್ದೇನೆ, ಅಲ್ಲೇ ಇದ್ದಿದ್ರು. ಹಂಗಾಗಿ ಅಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟು ಅದು ಪಾಸ್ ಆದಮೇಲೆ ಕಂಟಿನ್ಯೂ ಮಾಡಿದೆ ವಿಡಿಯೋನ. ಇದೊಂದು ಸಮಸ್ಯೆ. ಎಷ್ಟೇ ಚೇಂಜ್ ಆಗಿಬಿಟ್ಟಿದೆ ಕಾಲ, ಎಷ್ಟು ಇಂಪ್ರೂವ್ ಆಗಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೂ ಈಗ ಉತ್ತರ ಕನ್ನಡ ಸೈಡು ಇನ್ನೂ ಕೆಲವು ಕಡೆ ಇನ್ನೂ ಹಾಗೆ ಇದ್ದಾರೆ. ಬಿಜಾಪುರ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಇನ್ನು ಕೆಲವೊಂದು ಹಳ್ಳಿಗಳು ಆ ಥರ ಇನ್ನೂ ಕಂಟಿನ್ಯೂ ಹಂಗೆ. ಬೆಳಗ್ಗೆ ಬರ್ಬೇಕಾದ್ರೆ ಒಂದು 2-3 ಹಳ್ಳಿ ನೋಡಿದೆ, ತುಂಬ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ. ಇನ್ನೂ ಅವರೆಲ್ಲ ಹಳೆಯ ಕಾಲದಲ್ಲೇ ಇದ್ದಾರೆ. ಇನ್ನೂ ಹೊಸ ಈಗ ಬಂದಿಲ್ಲ. ಅವರು ಯಾವ ಕಾಲಕ್ಕೆ ಬರ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ನಮ್ಮ ದಾರಿ ಹಿಡ್ಕೊಂಡು ಹೋಗೋಣ. ಮುಂದೆ ಎಲ್ಲಿ ಊಟ ಮಾಡೋಣ. ಊಟ ಮಾಡಿದ್ರೆ ನಿದ್ದೆ ಪಕ್ಕಾ ಬಂದ್ಬಿಡ್ತೈತೆ. ಯಾಕಂದರೆ ನಿನ್ನೆ ರಾತ್ರಿಯಿಂದ ನಿದ್ದೆ ಇಲ್ಲ, ಬೆಳಗ್ಗೆಯಿಂದ ನಿದ್ದೆ ಇಲ್ಲ. ಟೋಟಲ್ಲಾಗಿ ನನ್ನ ಅನಿಸಿಕೆ ನಿನ್ನೆ ಗೋವಾ ಬಿಟ್ಟವನಿಂದ ಇಲ್ಲಿವರೆಗೂ ಒಂದು 10 ನಿಮಿಷನ 1/4 ಗಂಟೆ. ಗೂಡೂರು ಬಂದಾಗ ಅವ್ರ ಪಾರ್ಟಿ ಫೋನ್ ಮಾಡಿದೆ, ಬರ್ತಾಯಿದ್ದೀನಿ ಅಂದರು. ಒಂದು 10 ನಿಮಿಷನ 1/4 ಗಂಟೆ ಮಲಗಿದ್ದೆ ಅಷ್ಟೇ. ಅಷ್ಟೊತ್ತಿಗಾಗಲೇ ಬಂದು ಎಬ್ಸಿದ್ರು, ಅಷ್ಟೇ ಮಲಗಿದ್ದು. ಇನ್ನೂವರೆಗೂ ಮಲಗೇ ಇಲ್ಲ. ಇವಾಗ ಇಲ್ಲಿಂದ 100 ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲಿ ಬೇರೆ ಅಮಾಲ್ರು ಬೆಳಗ್ಗೆ ಬೇಗ ಬರ್ತಾರೆ ಹುಣಸಗಿಯಲ್ಲಿ. ಈಗೇನು ಸೀಸನ್ ಇಲ್ಲ. ಸೀಸನ್ ಇದ್ದಾಗ 5 ಗಂಟೆ ಗಾಡಿ ಇರಲೇಬೇಕಾಗಿತ್ತು. ಈಗ ಸೀಸನ್ ಏನಿಲ್ಲ. ಎಲ್ಲ ಇದು ಸುರ್ಪೂರಿಂದ ಬರ್ತಾರಂತೆ ಅಮಾಲ್ರು. ಇಲ್ಕಲ್ 10 ಕಿಲೋಮೀಟ್ರ್ ಐತೆ ನೋಡಿ. ರೋಡ್ ಮಾತ್ರ ಸೂಪರ್ ಆಗೈತೆ.
ಅವ್ರು ಬರೋವರೆಗೂ ಇದು ಮಾಡ್ಕೋಬೋದು, ಏನು ಸಮಸ್ಯೆ ಏನಿಲ್ಲ. ಒಂದು 6:30 7 ಗಂಟೆಗೆ ಎದ್ದರೆ ಸಾಕು. ಆದರೂ ಈಗ ಮಲಿಕೊಂಡ್ರೆ ದಾರಿಯಲ್ಲಿ ಮಲಿಕೊಂಡ್ರೆ ಸಮಸ್ಯೆ ಆಗ್ತವೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಹೋಗಿ, ಇಲ್ಲಾಂದರೆ ಮಾಮೂಲಿ ಐತಲ್ಲ ನಮ್ಮ ಮುದ್ದೆಬೇಳ ಹತ್ರ ಹೋಗಿ ಒಂದು ಎಗ್ ರೈಸ್ ತಿನ್ಕೊಂಡು ಹೋಗೋದು. ಇಲ್ಲಾಂದರೆ ಫೈನಲ್ಲೇ ಉಣಿಸಿ ಹತ್ತತ್ರ ಒಂದು ಎಗ್ ರೈಸ್ ಅಂಗಡಿ ಇದ್ದೇ ಇರುತ್ತೆ. ಅದು ಇವಾಗ ಸೀಸನ್ ಇಲ್ಲ, ಓಪನ್ ಇರುತ್ತೋ ಏನೋ ಗೊತ್ತಿಲ್ಲ, ಅದು ಒಂದು ಟೆನ್ಷನು. ನೋಡೋಣ ಮುದ್ದೆಬೇಳೆ ಹತ್ರ ಹೋಗಿ ಎಲ್ಲರೂ ಒಂದು ಸ್ವಲ್ಪ ತಿನ್ಕೊಂಡು ಹೋಯ್ತಾ ಇರೋಣ. ಹತ್ರದಲ್ಲಿ ಇಲ್ಲೇ ಎಲ್ಲೂ ತಿನ್ನಬಾರ್ದು. ಇಲ್ಲ ಹುನಗುಂದದಲ್ಲಿ ಪ್ರಕಾಶ್ ಡಾಬಾದಲ್ಲಿ ಸಕ್ಕತ್ತಾಗಿರುತ್ತೆ ಊಟ. ಪ್ರಕಾಶ್ ಡಾಬಾ ಬಿಟ್ಟು ಮುಂದಕ್ಕೆ ಹೋದರೆ ಇನ್ನೊಂದು ಕಾಂತಾರನೋ ಒಂದು ಹೋಟ್ಲ್ ಐತೆ ರೈಟ್ ಸೈಡಾಗಿ, ನಾನ್ ವೆಜ್. ಪ್ರಕಾಶ್ ಡಾಬಾ ವೆಜ್ಜು, ಆ ಕಾಂತಾರ ಹೋಟ್ಲು ನಾನ್ ವೆಜ್ಜು. ಒಂದು ಫುಲ್ ಊಟ 150 ರೂಪಾಯಿನೋ. ರೈಸು, ಚಪಾತಿ, ಎಗ್ ಬುರ್ಜಿ, ಮತ್ತು ಆಮ್ಲೆಟು, ಚಿಕನ್ ಮಸಾಲ, ಚಿಕನ್ ಫ್ರೈ, ಚಿಕನ್ ಸಾರು ಎಲ್ಲ ಸ್ವಲ್ಪನೇ. ಒಂದು 10-15 ಥರ ವೆರೈಟಿ, ಒಂದು 15 ಥರ ವೆರೈಟಿ ಆಗ್ತಾನೆ. ನಾನು ಲಾಸ್ಟ್ ಟೈಮ್ ಹೋದಾಗ ಹೋಸಲಿ ಸೀಸನ್, ಅದಕ್ಕೆ ಮುಂಚೆ ಸಲ ನಮ್ಮ SMP ಇದ್ದಾಗ ಅಂಬಾರಿಯಲ್ಲಿ ಇದ್ದಾಗ ಅಲ್ಲಿ ಊಟ ಮಾಡ್ತಿದ್ದೆ. ನೋಡೋಣ ಇವಾಗ ಟ್ರೈ ಮಾಡೋಣ. ಆದರೆ ಅಲ್ಲೇ ಊಟ ಮಾಡ್ಕೊಂಡು, ರೋಡು ಚೆನ್ನಾಗಿದೆ ಅಂತ ಹೇಳಿದೆ, ಹಾಲೇ ಬಂದ್ಬಿಡ್ತು ನೋಡಿ. ರೋಡ್ ಹೆಂಗೆ ಗುಂಡಿ ಬಿದ್ದಿದೆ ನೋಡಿದ್ರೆ, ನೋಡಿ ಯಾವ ಗುಂಡಿ ಇಳಿಸ್ತೀವಿ ಯಾವ ಗುಂಡಿ ಬಿಡ್ತೀವಿ. ಲೈಟ್ಗಳು ನೋಡಿ, ಒಂದು ಯಾವುದೋ ಊರು ಬಂತು, ಊರಲ್ಲಿ ಚೆನ್ನಾಗಿಲ್ಲ ರೋಡು. ಊರಿಂದ ಆಚೆ ಹೆಂಗೈತೆ ಗೊತ್ತಿಲ್ಲ, ಊರಲ್ಲಿ ಹಿಂಗೆ ಇರ್ಬೇಕೇನಪ್ಪ. ನೋಡೋಣ ಅಲ್ಲೇ ಹೋದ. ಆದರೆ ಊಟ ಅಲ್ಲೇ ಹುನಗುಂದದಲ್ಲೇ ಊಟ ಮಾಡ್ಕೊಂಡು ಹೋಗೋಣ. ಹೆಂಗಾಗುತ್ತಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೋಡಿ ಬೆಳಗ್ಗೆನೇ ಎದ್ದು ಉಣಿಸಿ ರೋಡಿ ಕಡೆ ಹೋಗ್ತಾಯಿದ್ದೀನಿ, ಪೇಮೆಂಟ್ಗೆ ಹೋಗ್ತಾಯಿದ್ದೀನಿ. ಲೇಬರ್ ಏನೋ ಅಲ್ಲೇ ಬರ್ತಾರಂತೆ, ಹೋಗ್ತಾ ಇದ್ದೀನಿ. ನೋಡಿ ಹಚ್ಚ ಹಸಿರು. ಲಾಸ್ಟ್ ಟೈಮ್ ಸೀಸನ್ನಾಗ ನಾವು ಹೊಡಿಬೇಕಾರೆ ಎಲ್ಲ ಭತ್ತ ಎಲ್ಲ ಇದು ಮಾಡಿ ಖಾಲಿ ಹೊಲ ಇತ್ತು. ಈಗ ಅಲ್ಲಿ ಎಷ್ಟು ಬೆಳೆ ಬಂದಿದೆ ನೋಡಿ. ಇನ್ನು ಆರಾಮಾಗಿ ಇವಾಗ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಮತ್ತೆ ಸೀಸನ್ ಸ್ಟಾರ್ಟ್ ಆಗಿಬಿಡ್ತೈತೆ. ಇನ್ನು 2 ತಿಂಗಳು, 2-2.5 ತಿಂಗಳಲ್ಲಿ ಮತ್ತೆ ಎಲ್ಲ ಬೆಳೆ ಬಂದುಬಿಡ್ತವೆ. ಮಾರ್ಚ್ ಎಂಡಿಗೇನೋ ಸ್ಟಾರ್ಟ್ ಆಗ್ಬಿಡ್ತದೆ ಸೀಸನ್. ನೋಡಿ ಎಲ್ಲ ಕಡೆ ಫುಲ್ ಕಣ್ಣಿಗೆ ಕಾಣೋ ಎಷ್ಟು ದೂರ ಎಲ್ಲಿ ನೋಡ್ರು ನೋಡಿ. ಈ ಕಡೆ ನೋಡ್ರೆ ಕಾಣ್ತವೆ, ಎಲ್ಲಿ ನೋಡ್ರು ಬರೇ ಭತ್ತ. ಈ ಕಡೆ ನೋಡಿ ಫುಲ್ಲು ಭತ್ತ. ಇನ್ನೊಂದು 2 ಕರೆಕ್ಟಾಗಿ ಮಾರ್ಚ್ ಎಂಡಲ್ಲಿ ಸ್ಟಾರ್ಟ್ ಆಗ್ಬಿಡ್ತದೆ ಮತ್ತೆ ಸೀಸನು. ಮತ್ತೆ 1.5 ತಿಂಗಳು 2 ತಿಂಗಳು ಭತ್ತ ಓಡುತ್ತೆ. ಇವು ಯಾರೋ ಸಿಕ್ಕಿದಾರಂತೆ ಇನ್ನೂ. ಸೀಸನು ಡಿಸೆಂಬರ್ ತಿಂಗಳಲ್ಲಿ ಮುಗಿಬೇಕಾಗಿರೋದು, ಇನ್ನೂ ಉಳ್ದವಂತೆ. ಅವನ್ನ ತುಂಬಕ್ಕೆ ಹೋಗ್ತಾ ಇರೋದು. ಇವಾಗ 4 ಗಾಡಿ ಲೋಡ್ ಆಗ್ತಿರೋದು ತುಮಕೂರಿಗೆ. ಫೋನ್ ಬರ್ತೈತೆ, ಮಾತಾಡೋಣ ರೀ. ನೋಡಿ ಸ್ನೇಹಿತರೆ, ನಮ್ಮ ಗಾಡಿಗೆ ಲೋಡ್ ಮಾಡೋಕ್ಕೆ ಬಂದಿರೋ ಭತ್ತ ಎಷ್ಟವೆ ಅಂತ. ದೊಡ್ಡ ಲಾಟ್ 2 ಗಾಡಿಗೆ. ಈ ಗಾಡಿಗೆ ಅರ್ಧ, ನಮ್ಮ ಗಾಡಿಗೆ ಅರ್ಧ. ನಾವೆರಡು ಗಾಡಿಗೆ ಅಲ್ಲಿ ಇಷ್ಟು ಇಲ್ಲಿಷ್ಟು ಇಲ್ಲ, ಇಷ್ಟು 4 ಗಾಡಿ ಬಂದಿದೆ. 4 ಗಾಡಿಗೆ ಫುಲ್ ಲೋಡ್ ಆಗ್ತಾಯಿಲ್ಲ. ಇಲ್ಲಿ ನಮ್ಮವಂತೂ ನೋಡ್ಬೇಕಪ್ಪ, ದೊಡ್ಡ ಲಾಟ್ ಇದು. ನಮ್ಮ ಗಾಡಿ ಶುರು ಮಾಡಿದ್ರು ಅಮಲ್ರಿ ಇವರೆಲ್ಲ. ಇಲ್ಲೊಂದು ಬ್ಯಾಚ್ ನಾವು ಊಟ ಮಾಡ್ತೀರ ಬ್ಯಾಚ್ಗಳು. ನಾವೆಲ್ಲ ಊಟ ಮಾಡ್ತೀವಿ. ನೋಡಿ ನಮ್ಮ ಸಬ್ಸ್ಕ್ರೈಬರ್. ತಿನ್ನೋ ಟೈಮಲ್ಲಿ ತಿನ್ಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಇರ್ಬೇಕು. ಇಲ್ಲಿ ಈ ಕಡೆ ತಿರ್ಗ್ರಿ. ಹಂಗೆ ನೋಡಿ ಇವ್ರು ನಮ್ಮ ಸಬ್ಸ್ಕ್ರೈಬರ್. ನಮ್ಮ ಅರ್ಜುನ ಶುರು ಮಾಡಲಿ ಲೋಡು. ಇವಾಗ ನಾವು ನಾಷ್ಟ ಮಾಡೋಣ. ಸ್ನೇಹಿತರೆ, ನಮ್ಮ ಅರ್ಜುನ ಲೋಡಾಗಿ ನಿಂತೈತೆ. ಆ ಗಾಡಿ ಲೋಡಾಗಿ ನಿಂತೈತೆ, ಆ ಗಾಡಿ ಮಾಡ್ತವ್ರೆ. ಇನ್ನೊಂದು ಗಾಡಿ ಲೋಡಾಗಿ ಹೋಗೈತೆ. ತಾರ್ಪಾಲ್ ಹಾಕ್ಬೇಕು. ಆ ಗಾಡಿ ಎಲ್ಲ ಲೋಡ್ ಆದ್ಮೇಲೆ ತಾರ್ಪಾಲ್ ಆಗ್ತದೆ. ನೋಡಿ ಎಷ್ಟು ಹೈಟ್ ಲೋಡ್ ಆಗೈತೆ ನೋಡ್ರ. ಹೈಟ್ ಕಮ್ಮಿನೇ, ಸೀಸನಾಗಿ ಹೊಡೆದಲ್ಲ, ಅದಕ್ಕಿಂತ ಹೈಟ್ ಕಮ್ಮಿನೇ ಇದು. ಚೀಲ ಕಮ್ಮಿ ಆಗ್ಬಿಡ್ತು, ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಈಗ ಆ ಗಾಡಿ ಲೋಡ್ ಮಾಡಿ ಬರ್ತಾರಂತೆ ತಾರ್ಪಾಲ್ ಹಾಕೋಕ್ಕೆ. ನಾವು ಟೈಮಲ್ಲಿ 4:20, ಒಟ್ಟು ಒಂದು 6 ಗಂಟೆಗೆಲ್ಲ ಇಲ್ಲಿಂದ ಬಿಟ್ಬಿಡ್ತೀವಿ.
6-6:30ಗೆಲ್ಲ ಬಿಟ್ಬಿಡ್ತೀವಿ. ಇಷ್ಟೊತ್ತಿಗೆ ಬಿಡ್ಬೋದಿತ್ತು, ಇವ್ರು ತಾರ್ಪಲ್ ಹಾಕಿದರೆ ಲೇಟ್ ಆಗ್ಬಿಡುತ್ತೆ. ಏನು ಮಾಡ್ತೀರ, ನಮ್ಮ ಟೈಮ್ ಸರಿ ಇಲ್ಲ. ಅವ್ರು ಹೇಳ್ತಾರೆ ಎಲ್ಲ ಜೊತೆಗೆ ಬರ್ತೀವಿ, ಅವೆಲ್ಲ ಲೋಡ್ ಮಾಡ್ಬಿಟ್ಟು ಒಟ್ಟಿಗೆ ಅಂತಾರೆ. ಎಲ್ಲ ಒಂದೇ ಊರಿನವ್ರು, ಒಂದೇ ಗ್ರೂಪಲ್ಲ, ಹಂಗಾಗಿ ಸ್ನೇಹಿತರೆ ಲೋಡೆಲ್ಲ ಮಾಡ್ಕೊಂಡು ಕೂಡ್ಲಿಗೆಲ್ಲಿದ್ದೀನಿ. ಟೈಮ್ ಆಲೆ 2:30. ಅಲ್ಲೇ ಲೋಡ್ ಆಗೋದು ಸ್ವಲ್ಪ ಲೇಟಾಗಿ 7 ಗಂಟೆ ಬಿಟ್ಟೆ. ಡೀಸೆಲೆಲ್ಲ ಹಾಕ್ಕೊಂಡು ಗಾಡಿಗಳೆಲ್ಲ ಜೊತೆಲಿದ್ದು ಇವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ವಿಡಿಯೋ ಮಾಡ್ದೇನೆ ಸೀದಾ ಹೊಡ್ಕ ಬಂದ್ಬಿಟ್ಟೆ. ಈಗ ಅಲ್ಲೇ ಕೂಡ್ಲಿಗಿ ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ. ಈ ಕಡೆ ಇರೋದೆಲ್ಲ ಕೂಡ್ಲಿಗಿ. ನೋಡಿ, ಕ್ರಿಕೆಟ್ ಬೇರೆ ಇತ್ತಲ್ಲ ಇವತ್ತು, ಇಂಡಿಯಾ ನ್ಯೂಜಿಲ್ಯಾಂಡ್ ಮ್ಯಾಚು. ಇಂಟ್ರೆಸ್ಟ್ ಇತ್ತು, ಅದ್ರಾಗೆ ವಿಡಿಯೋ ಮಾಡೋದೇ ಬಿಟ್ಬಿಟ್ಟು ಹಂಗೇ ಬಂದ್ಬಿಟ್ಟೆ. ಫೋನಲ್ಲಿ ಮಾತಾಡ್ಕೊಂಡು ಅಲ್ಲಿಂದ ಲೋಡಾಗಿ ಬಿಟ್ಟಿದ್ದು ವಿಡಿಯೋ ಇಲ್ಲ, ಏನೂ ಇಲ್ಲ. ನಾನು ಸ್ಟಾಪ್ ಬಂದೆ. ಇವಾಗ ಇಲ್ಲಿ ನೆನೆಸ್ಕೊಂಡು ಇಲ್ಲಿ ವಿಡಿಯೋನೇ ಮಾಡಿಲ್ವಲ್ಲಪ್ಪ ಅಂದ್ಕೊಂಡು ಈಗ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ. 4 ಗಾಡಿ ಅಲ್ಲಿಗೆ ಲೋಡ್ ಆಗೈತೆ. ಅದ್ರಾಗ ಒಂದು ಗಾಡಿ ನಮ್ಮ ಜೊತೆಯಲ್ಲೇ ಬರ್ತಾಯಿದೆ, 12 ವೀಲು ತುಮಕೂರ್ದು. ಇನ್ನೊಂದು ತುಮಕೂರದು, ಅದು ಸ್ವಲ್ಪ 40 ವೀಲು ಸ್ವಲ್ಪ ದೂರ ಐತೆ. ಅವ್ರು ನಿಧಾನಕ್ಕೆ ಗೊತ್ತವ್ರೆ, ನಾವು ಮಾತ್ರ ಗೊತ್ತಲ್ಲ. ಅಣ್ತಮ್ಮ ಹೋಗ ಸೈಡ್ಗೆ, ಸೆಂಟ್ರ್ ರೋಡಿಗೆ ಓಡಿಸ್ತೀಯ. ಅಣ್ಣ ಸೆಂಟ್ರ್ ರೋಡಿಗೆ ಓಡಿಸಿದ್ದಾನೆ. ನಾವು ಮಾತ್ರ ಸ್ವಲ್ಪ ದಬಾಯಿಸ್ಕೊಂಡು ಹೊಡಿತಿದ್ವಿ. ಬೆಳಕರ ಎಷ್ಟೊತ್ತಿಗೆ ಹೊಡೆದು ಬಿಡೋಣ ಅಂತೇಳಿ. 2:30 ಟೈಮು. ಕೂಡ್ಲಿಗೆಯಲ್ಲಿದ್ದೀನಿ. ಇನ್ನೂ 70 ಕಿಲೋಮೀಟ್ರ್ ದುರ್ಗ, ಹತ್ತಾಗೆ 70 ಕಿಲೋಮೀಟ್ರು, 130 ಕಿಲೋಮೀಟ್ರ್ ತುಮಕೂರು. 200 ಕಿಲೋಮೀಟ್ರ್ ಐತಿ. ಇನ್ನು ಒಂದು 7-8 ಗಂಟೆ ಅಷ್ಟೊತ್ತಿಗೆ ಹೊಡೆದು ಬಿಡೋಣ ಅಂತೇಳಿ ಹೋಯ್ತಾ ಇದ್ದೀವಿ. ಗಾಡಿಗಳು ಜಾಸ್ತಿ ಬರ್ತವೆ, ಸೀರಲ್ಲಿ ಬೇಗ ಆದರೆ ಬೇಗ ಖಾಲಿ ಆಗ್ತವೆ ಅನ್ನೋ ಉದ್ದೇಶಕ್ಕೆ ಹಾಕ್ಕೊಂಡು ನಿಧಾನಕ್ಕಂದ್ರೂ ದಬಾಯಿಸಿ ಹೊಡಿತಾ ಇದ್ದೀವಿ. 60ರಲ್ಲಿ ಓಡಿಸ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಅಂತ ಓಡಿಸಲ್ಲ. ಸಾಕು 60 60ರಲ್ಲಿ ಹೊಡ್ಕೊಂಡು ಹೋದರೆ ಸಾಕು. ಆ ಗಾಡಿ ಬಂದ 12 ವೀಲವನು ಎಲ್ಗೋ ಕಣ್ಣಿಗೆ ಕಾಣ್ದಂಗೆ ಬಂದ್ಬಿಟ್ಟೆ. ಹಿಂದಕ್ಕೆ ಉಳ್ಕೊಂಬಿಟ್ಟೆ ತಿರ್ಗ. ಆ 12 ವೀಲವನಂತೂ ಸರಿಯಾಗಿ ಹೊಡಿತಾನಪ್ಪ. ಹೈವೇಲಿ ಟೈಮಿಂಗ್ಸ್ ಹೊಡಿಬೇಕಂದ್ರೆ ಲೈಲ್ಯಾಂಡ್ ಗಾಡಿನೇ ನೋಡ್ರಿ. ಗಾಡಿ ಹೊಡಿತಾ ಇದ್ರೆ ಹೆಂಗೆ ಹೋಗ್ತಾವಂದ್ರೆ, ಹೊಡಿತಾ ಇದ್ದಂಗೆ ಇನ್ನೂ ಹೊಡಿಬೇಕಂತ ಖುಷಿ. ಆಮೇಲೆ ಅಪ್ಪಿ ಹೊಡಿತಾ ಇರ್ಬೇಕಾದ್ರೆ ಡೀಸೆಲ್ ಟ್ಯಾಂಕು ಇಲ್ಲವೇನೋ ನೋಡಿದ್ರೆ ಅಲ್ಲಿಗೆ ಅಂದ್ಬಿಡುತ್ತೆ, ನೀರು ಕುಡ್ದಂಗೆ ಕುಡಿತಿರ್ತದೆ ಡೀಸೆಲ್. ಸಮಾಧಾನ. ನಿದ್ದೆ ಬರಂಗಿಲ್ಲ, ನಿದ್ದೆ ಮಾಡಂಗಿಲ್ಲ. ನಿನ್ನೆ ರಾತ್ರಿ 1 ಗಂಟೆಗೇನೋ ಹೋಗಿ ಮಲಿಕೊಂಡೆ. ಮಧ್ಯಾಹ್ನ ಎಲ್ಲ ಒಳ್ಳೆ ನಿದ್ದೆ ಮಾಡಿದೆ. ಆರಾಮ ಹೋಗೋಣ, ನಿದ್ದೆ ಅಂತ ಬರಲ್ಲ. ಇವಾಗ ಕೂಡ್ಲಿಕ್ಕೆ ಬಿಟ್ಟಾಯಿತು. ಇಲ್ಲೈತೆ ನೋಡಿ 78, ಚಿತ್ರದುರ್ಗ, ಮಂಗಳೂರು. ಮಂಗಳೂರು ಹೋಗಲ್ಲ, ಬೆಂಗಳೂರು. ಬಂತು ನೋಡಿ 12 ವೀಲು. ಈ ಕೂಡ್ಲಿಗೆ ಓವರ್ಟೇಕ್ ಮಾಡಿಬಿಟ್ಟ. ಅದೇ 12 ವೀಲು K06 AC 5166. ಕೂಡ್ಲಿಗೆ ಬಿಟ್ಟು ಮುಂದೆ ಅಪ್ಪಲ್ಲಿ ನನ್ನ ಗಾಡಿ 6ನೇ ಗೇರಲ್ಲಿ ಹೋಗ್ತಾ ಇತ್ತು. ಅಪ್ಪಲ್ಲಿ ಅಲ್ಲಿ ಬಂದು ಓವರ್ಟೇಕ್ ಮಾಡ್ಬಿಟ್ಟ. ಒಟ್ಟಲ್ಲಿ ಇವನು ಅಪ್ಪ ಹೊಡಿತಾ ಇರೋದು, ಇನ್ನೊಂದು ಗಾಡಿಯನ್ನು ಹೊಡಿತಾ ಇಲ್ಲ. 4ನೇ ಗಾಡಿ ಅಂತೂ ಯಾವುದು ಏನು ಎತ್ತ ಅಂತ ಗೊತ್ತೇ ಇಲ್ಲ ನಮಗೆ, ಅದು ಯಾರ್ದು ಅಂತ. ಈ 3 ಒಟ್ಟಿಗೆ ಜೊತೆಲೇ ಲೋಡ್ ಆಗಿದ್ದಲ್ವಾ, ಹಂಗಾಗಿ ಜೊತೆಲೇ ಮಾತುಕತೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇನ್ನೊಂದು ಗಾಡಿ ಅಂತೂ ಬರಲೇ ಇಲ್ಲಪ್ಪ. ಅವ್ರು ನಿಧಾನ, ಅವ್ರು ಫಸ್ಟ್ ಹೇಳ್ಬಿಟ್ರು ಅಣ್ಣ ನಾವು ನಿಧಾನ ಅಂತ. ಸರಿ ಆಯ್ತು, ನಿಧಾನಕ್ಕೆ ಬಾರಪ್ಪ, ನಾವು ಹೋಯ್ತಾ ಇರ್ತೀವಿ ಅಂತೇಳಿ ನಾವು ಬರ್ತಾ ಇದ್ದೀವಿ.
ಅರ್ಜುನ ಮತ್ತೆ ಒಂದೊಂದ್ರ ನೋಡಿ ಹೊರಟಕ್ಕೆ ಅವನಿಗೆ ಇದು ಏನಕ್ಕೆ ಹಾಕವನೇ ಇದು ಅಂತ ಗೊತ್ತೇ ಆಗಲ್ಲ. ಎಲ್ಲ ಕಡೆ ಸುಮ್ಮನೆ ಹಾಕ್ಬಿಟ್ಟು ದಡ್ರ ಅಂತಿರ್ತಾವೆ ಗಾಡಿ. ಎಲ್ಲಂದಲ್ಲೇ ಸುಮ್ಮನೆ ಹಾಕಿಟ್ಟವನೆ. ಆ ಬಿಜಾಪುರದಿಂದ ಹೊಸಪೇಟೆ ಬರೋಕೆ ರೋಡಲ್ಲಂತೂ ಹುಸಿ ಹಾಕಿಟ್ಟಿಲ್ಲ ಆ ಥರ. BS4 ಅದು. ರೋಹಿತ ಹೆಂಗೆ ನಮ್ಮ ಅರ್ಜುನ ಸ್ಟಾಪ್ ಆಗಿ ಅಲ್ಲಿಂದ ಹೊಡ್ಕೊಂಡು ಬಂದೆ. ಯಾವುದೋ ಗಾಡಿ ಆಕ್ಸಿಡೆಂಟ್ ಆಗಿರೋಂಗಿತ್ತು ಆ ಕಡೆ, TT ಗಾಡಿ ಇರಲಿ. ಇಬ್ಬನಿ ಕಾಣ್ತಿರ್ಬೋದು ನೋಡಿ, ಮುಂದೆ ಅಲ್ಲ ಏನು ಕಾಣ್ತಿಲ್ಲ. ಈಗ ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ಬೆಳ್ಳಾವಿ ಕ್ರಾಸ್ CB ಎಲ್ಲ ಬಿಟ್ಟು ಮುಂದೆ ಇದ್ದೀನಿ. ಈಗ ನೆಲಾಳು ಬಿಟ್ಟು ಮುಂದೆ ಇದ್ದೀನಿ. ಟೈಮ್ ಹಾಲೆ ನೋಡ್ಬೋದು 7 ಗಂಟೆ, ಅಂದರೆ 7ರಿಂದ 7 12 ಅವರ್ ಆಗೈತೆ. 12 ಅವರ್ಗೆ ಇಲ್ಲಿವರೆಗೂ ಹೊಡ್ಕೊಂಬಂದಿದ್ದೀವಿ ನೋಡಿ. ನಾನು ಸ್ಟಾಪ್ ಕುತ್ಕೊಂಡು ಹೊಡ್ಕೊಂಡು ಬರ್ತಾ ಇರೋದೇನೆ K52 A6008. ಇದೊಂದು ಟೈಮಲ್ಲಿ ನಮ್ಮ ಸ್ನೇಹಿತರ ಗಾಡಿ ಮಾರಾಕ್ಬಿಟ್ಟಿದ್ದಾನೆ. K6008 ನಮ್ಮ ನಂಜುಂಡಪ್ಪ ಅಂತೇಳಿ ಓಡಿಸ್ತಾ ಇದ್ರು ಅವರು. ಅದನ್ನು ಮಾರಾಕಿ 16 ವೀಲ್ ತಂದ್ಬಿಟ್ರು ಅವರೆಲ್ಲ. 12 ವೀಲ್ ಎಲ್ಲ ಮಾರಾಕಿ 16 ವೀಲ್ ತಂದರು ಆ ಗಾಡಿ ನೋಡಿ. ಇಬ್ಬನಿ ಅದೆಲ್ಲ ನೋಡಿ ಕಾಣ್ತಿದ್ದೆ. ಇಲ್ಲಿ ಇಲ್ಲ ಸ್ವಲ್ಪ, ಅಂದರೆ ಮುಂದೆ ಇರ್ತೈತೆ ನಮ್ಮ ಗಾಡಿ. ಹೋಗ್ತಾ ಇಬ್ಬನಿ ಕಾಣಲ್ಲ ಅಂತ ನಮಗೆ. 12 ಅವರ್ ನಾನು ಸ್ಟಾಪಾಗಿ ಹೊಡ್ಕೊಂಡು ಬಂದಿದ್ದೆ ನೋಡಿ. ಎಷ್ಟು ಕಿಲೋಮೀಟ್ರ್ ಬಂದಿರ್ಬೋದು 12 ಅವರ್ಗೆ? 455 ಕಿಲೋಮೀಟ್ರ್. ಯಾವ ಫೋನ್ ಮಾಡ್ತಾರಲ್ಲ. ಫೈನಲ್ಲಾಗಿ ತುಮಕೂರು ಬಂದು ಎಂಟ್ರಿ ಮಾಡಿ ನಿಲ್ಸಿದ್ದೀನಿ. ನಂದು 4ನೇ ಗಾಡಿ ನೋಡಿ. ಇದೊಂದು ತಮಿಳ್ನಾಡು ಗಾಡಿ, ನಿನ್ನೆ ಆಲ್ಟ್ ಆಗಿರೋದು ಒಂದು. ಇದು 2ನೇ ಗಾಡಿ ನನ್ನ ಜೊತೆಲೇ ಬಂತಲ್ಲ ಇದು. ಅದರಿಂದ ಅದು 3ನೇ ಗಾಡಿ HSM ಏನಾಯ್ತು ಅದು. ಅದರಿಂದ ನಂದೈತೆ ನೋಡಿ 4. ಅದರಿಂದ ಅದೈತೆ ನೋಡೋದು 5ನೇ ಗಾಡಿ 14 ವೀಲ್. ಇವು 4 ಜೊತೆಲಿ ನೋಡಾಗಿದ್ದು ನಿನ್ನೆ. 1 2 3 ಇಲ್ಲ ಇತ್ತಲ್ಲ 4 ಗಾಡಿ. ಇದು 1, ಅದು 2, ನನ್ನ 3, ಅದು 4 ಗಾಡಿ. ಎಲ್ಲ ಜೊತೆಲೆ ಲೋಡಾಗಿ ಬಂದಿದ್ವಿ. ಎಲ್ಲರೂ ನೈಟ್ ಯಾರು ಮಲಗಲಿಲ್ಲ. ಎಲ್ಲ ಇಡೀ ರಾತ್ರಿ ಹೊಡ್ಕೊಂಡು ಬಂದ್ವಿ. ನಂದೊಂದು ಏನಪ್ಪ ಸಮಸ್ಯೆ ಆಯ್ತು ಅಂದರೆ, ಇದು ಫಸ್ಟ್ ಬಂತು, ನಾನು ಸೆಕೆಂಡ್ ಬರಬೇಕಾಯ್ತು. ನಾನು ತೂಕ ಮಾಡೋಕ್ಕೆ ಹೋಗಿದ್ದೆ, 2ನೇದಾಗ್ಬಿಡ್ತು. 12 ವೀಲ್ ಇಲ್ಲೇ ತೂಕ ಆಗುತ್ತೆ, 40 ವೀಲ್ ತೂಕ ಆಗೋಲ್ಲ. ಅಲ್ಲೋಗಿ ತೂಕ ಮಾಡ್ಕೊಂಬರೋಷ್ಟೊತ್ತಿಗಾಗಲೇ ಆ ಗಾಡಿ ಬಂದ್ಬಿಡೈತೆ. ಇಲ್ಲ ಅಂದಿದ್ರೆ ನಂದು ಸೆಕೆಂಡ್ ಬಂದಿರೋದು. ಏನು ಮಾಡೋಕ್ಕಾಗಲ್ಲ. ಒಂದು ಗಾಡಿ ಎಲ್ಲ ಖಾಲಿ ಆಗುತ್ತೆ. 2 3 ಗಾಡಿ ಖಾಲಿ ಮಾಡ್ತಾರೆ. ಇಲ್ಲಿ ವೇಬ್ರಿಜ್ ಐತೆ ಮಿಲ್ಲಲ್ಲಿ, ಸಣ್ಣದಿರೋದು. ಅಂದರೆ 12 ವೀಲ್ಗಾಗುತ್ತೆ, 14 ವೀಲು ಆಗಲ್ಲ, ಹಿಡಿಯಲ್ಲ ಜಾಗ. ಹಂಗಾಗಿ 14 ವೀಲೆಲ್ಲ ಅಲ್ಲೇ ಹೋಗಿ ವೆಂಕಟೇಶ್ವರ ಕಟ್ಟದಲ್ಲಿ ತೂಕ ಮಾಡ್ಕೊಂಬರೋಕು ಅಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಸದ್ಯಕ್ಕೆ ಇವಾಗಂತೂ ಇಲ್ಲಿ ಟೀ ಕುಡಿದ್ಬಿಟ್ಟು ಹೋಗಿ ರೆಸ್ಟ್ ಮಾಡೋಣ. ಆಮೇಲೆ ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರಂತ. ಹಾಯ್, ಗಾಡಿಗೆ ಬಂದ್ವಲ್ಲ, ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಇದು ಮಾಡೋದು. ನಮ್ಮ ಎಡಿಟ್ರು 16 ವೀಲ್ ಹೋಯ್ತವ್ರೆ. ನಮ್ಮ ಸಂದೀಪ ನೋಡಿ, ನಮ್ಮ ಎಡಿಟ್ರಿಗೆ ನಿಮ್ಗೆ ಯಾರೋ ಪ್ರಮೋಷನ್ ಇದ್ದರೆ ಕೊಡ್ರಿ, ತಮ್ಮೇಲೆ ಮಾಡ್ತಾನೆ ಎಲ್ಲನೂ. ID ಲಿಂಕ್ ಮಾಡಿರ್ತೀನಿ, ಪ್ರಮೋಷನ್ ಇದ್ರೆ ಹಾಕ್ರಿ. ಇನ್ನು 3 ತಿಂಗಳು ಬರಬೇಡಪ್ಪ ನೀನು. ಹಾಂ, ತಮ್ಮೇಲೆ ಯಾರಾದರೂ ಮಾಡಿಸ್ಕೋಬೇಕಾದ್ರೆ ಕಮ್ಮಿ ಇದಾಕಿ ಮೆಸೇಜ್ ಹಾಕಿ ID ಮೆನ್ಷನ್ ಮಾಡಿರ್ತೀನಿ, ತಮ್ಮೇಲೆ ಅಲ್ಲಿ ಮಾಡಿಸ್ಕೊಳ್ರಿ.